ಬೆಂಗಳೂರಿನ ಆರ್ ನಗರದಲ್ಲಿ ಮೂಲಭೂತ ಸೌಕರ್ಯಗಳು ಅಂದ್ರೆ ರಸ್ತೆ, ಚರಂಡಿ ಮತ್ತು ಇನ್ನಿತರ ಕಾಮಗಾರಿಯಲ್ಲಿ ಬರೋಬ್ಬರಿ 250 ಕೋಟಿ ರೂಪಾಯಿಗಳಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಲೋಕಾಯುಕ್ತಕ್ಕೆ ದೂರು ಬಂದಿತ್ತು. ಈ ದೂರಿನ ಸಂಬಂಧ ಇವತ್ತು ಲೋಕಾಯುಕ್ತ ಪೊಲೀಸರು GBA ಅಂದ್ರೆ ಗ್ರೇಟರ್ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 9 ಕಚೇರಿಗಳ ಮೇಲೆ ಹಾಗೂ 5 ಅಧಿಕಾರಿಗಳ ಮನೆ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ಗೋವಿಂದರಾಜ್ ನಗರದಲ್ಲಿರುವಂತಹ ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ನ ಕಚೇರಿ ಬಳಿ ಇದ್ದೀನಿ. ಇದೇ ಒಂದು ಕಚೇರಿಯ ಮೇಲೆ ಬೆಳಿಗ್ಗೆ 8 ಗಂಟೆಗೆ ಸುಮಾರು 10 ಲೋಕಾಯುಕ್ತ ಪೊಲೀಸರು ಸಿಬ್ಬಂದಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣ ಏನಂದ್ರೆ 2019, 20, 21ನೇ ಸಾಲಿನಲ್ಲಿ ಆರ್ ನಗರ ವ್ಯಾಪ್ತಿಯಲ್ಲಿ GBA ಸುಮಾರು 250 ಕೋಟಿ ರೂಪಾಯಿಯಷ್ಟು ಕಾಮಗಾರಿಯನ್ನು ನಡೆಸಿತ್ತು. ಆದ್ರೆ ಈ ಕಾಮಗಾರಿಗಳು ನಡೆಸಿದ್ದು ಬರೀ ಹೆಸರು ಮಾತ್ರ, ಆದ್ರೆ ಯಾವುದೇ ರೀತಿಯಿಂದ ಕಾಮಗಾರಿ ನಡೆದಿಲ್ಲ. 250 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಮಾಜಿ ಸಂಸದ DK ಸುರೇಶ್ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರನ್ನು ನೀಡಿದ್ರು. ಈ ದೂರಿನ ಸಂಬಂಧ ಇವತ್ತು ಲೋಕಾಯುಕ್ತ ಪೊಲೀಸರು GBA ನ ಸುಮಾರು 9 ಕಚೇರಿ ಹಾಗೂ 5 ಅಧಿಕಾರಿಗಳ ನಿವಾಸಗಳ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಅವ್ಯವಹಾರ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಈ ಕಚೇರಿಗಳು ಮತ್ತು ಈ ಚೀಫ್ ಇಂಜಿನಿಯರ್ ಮನೆ ಆಗಿರ್ಬೋದು ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಮನೆ ಮತ್ತು GBA ನ ಈ ಒಂದು ಪಶ್ಚಿಮ ವಲಯದ ಅನೇಕ ಕಚೇರಿಗಳ ಮೇಲೆ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮ್ರಾಮನ್ ಜಗನ್ ಜೊತೆ ಪ್ರದೀಪ್ ಚಿಗಾಟಿ, TV9 ಬೆಂಗಳೂರು.